ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮೆಂತ್ಯ ಚಟ್ನಿ ಮತ್ತು ಗೋಧಿ ಕಡುಬು ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದರಿಂದ ಬೆನಿಫಿಟ್ ಏನೇನೆಂದರೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗೋರಿಗೆ ಇದು ಒಂದು ಮನೆ ಮದ್ದು ಅಂತ ಹೇಳ್ಬೋದು. ಮತ್ತು ಬಾಣಂತನ ಇರ್ತಾರಲ್ಲ ಅವರಿಗೆ ಈ ಫುಡ್ ಕೊಡ್ತೀವಿ ನಮ್ಮ ಸೈಡು. ನಿಮ್ಮ ಸೈಡ್ ಏನು ಕೊಡ್ತೀರ ಅಂತ ಕಮೆಂಟ್ ಮಾಡಿ. ಈ ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರಾತ್ರಿ ಇವತ್ತು ಮಾಡ್ತೀರ ಅಂದರೆ ನಿನ್ನೆ ರಾತ್ರಿ ಹೆಂಗೆ ನೀವು 2 ಸ್ಪೂನ್ 3 ಸ್ಪೂನ್, ನಾನು 4 ಜನ ಆಗೋಷ್ಟು ಮೆಂತೆಕಾಳು ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನ ಗಟ್ಟಿಯಾಗಿ ಹದವಾಗಿ ಕಲಿಸ್ಕೊಂಡು ಈ ಕಡೆ ಅದು ಸ್ವಲ್ಪ ನೆನೆಯಾಗಿ ಬಿಟ್ಟು ಒಂದು ಜಾರ್ ತೊಗೊಂಡು ರಾತ್ರಿ ಇಟ್ಕೊಂಡಿರೋವಂಥದ್ದು ಮೆಂತೆ ಕಾಳನ್ನ ಹಾಕಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಿದ್ದೀನಿ. ಹಸಿ ಕೊಬ್ಬರಿ ಹಾಕ್ಕೊಂಡವ್ರು ಹಾಕ್ಕೊಳ್ಳಿ, ಇಲ್ಲ ಒಣ ಕೊಬ್ಬರಿನೇ ಟೇಸ್ಟ್ ಅದು. ಆಮೇಲೆ ಹುಣ್ಸೆಹಣ್ಣು ಬೇಕು, ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಸುಲ್ಕೊಂಡು ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಕ್ಲೀನಾಗಿ ಹಾಕ್ಕೊಂಬಿಡಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ವೀಡಿಯೋ ನೋಡಿ. ಇವಾಗ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಇವಾಗ ಒಣಮೆಣ್ಸಿಗೆ ಹುರಿದಿಟ್ಕೊಂಡಿರೋದ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಥರ ಚಟ್ನಿ ಬೇಡ, ಇದು ಗಟ್ಟಿಯಾಗೇ ಇರಬೇಕು ಚಟ್ನಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇವಾಗ ನಾವು ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ, ಸೊ ಇದು ರೌಂಡಾಗಿ ಇಷ್ಟಿಷ್ಟೇ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಯಾವ ಥರ ಪ್ರೆಸ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವೇ. ಇದು ಬಟ್ಲಾ ಶೇಪ್ ಆಗಬೇಕು ಫುಲ್ಲು, ನೀವೇ ನೋಡ್ತಿರ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಬಟ್ಲಾ ಟೈಪ್ ಮಾಡಬೇಕು ತೆಳ್ಳಗೆ. ಸೈಡೆಲ್ಲ ತೆಳ್ಳಗೆ ಅಂದರೆ ದಪ್ಪ ಇರಬಾರ್ದು, ಅರುಗೆಲ್ಲ ಚೆನ್ನಾಗೆ ಒಂದೇ ಸಮನಾಗೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಬಿಡಿ. ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ, ಸೊ ಹೆಲ್ತಿಗೆ ಇದೆಲ್ಲ ಬೆನಿಫಿಟ್ ಆಗುತ್ತೆ. ಇವಾಗ ಎಲ್ಲ ಆ ಥರ ಎಲ್ಲನೂ ಮಾಡ್ಕೊಂಡು ಒಂದು ಗ್ಯಾಸ್ ಇಟ್ಕೊಂಡು ಅರ್ಧ ಪಾತ್ರೆ ನೀರು ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಾದಮೇಲೆ ನೆಕ್ಸ್ಟು ಇದು ಜಾಲ್ರಿ ಟೈಪು, ಸೊ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದು ಇಲ್ಲ ಅಂದರೆ ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಹಾಕೋ ಬದಲು ಇದನ್ನು ಹಾಕಿ ಬೇಯಿಸ್ಬೋದು. ಇದು ಸ್ವಲ್ಪ ನೀರು ಕುದಿಯೋಕ್ಕೆ ಬಿಟ್ಟಿದ್ದೀನಿ, ಒಂದು 2ರಿಂದ 3 ನಿಮಿಷ. ಚೆನ್ನಾಗಿ ನೀರು ಕುದ್ಮೇಲೆ ನಾವು ಈ ಕಡೆ ಬಟ್ಲಾ ಮಾಡಿ ಇಟ್ಕೊಂಡಿದ್ವಲ್ಲ ಗೋಧಿ ಕಡುಬನ್ನ, ಸೊ ಇದು ನಮ್ಮ ಸೈಡ್ ಗೋಧಿ ಕಡುಬು ಅಂತಾರೆ. ನೀವೆಲ್ಲ ಯಾವ ಥರ ಮಾಡ್ತೀರಾ? ಸೊ ನೀವು ನೋಡ್ತಿರ್ಬೋದು ಯಾವ ಥರ ಶೇಪ್ ಆಗಿದೆ ರೌಂಡಾಗಿ ಅಂತ. ಸೊ ಇದು ಅಷ್ಟನ್ನು ಇಟ್ಕೊತಿದ್ದೀನಿ ಎಲ್ಲ ಸೈಡಿಗೆ. ಇದು ಚಿಕ್ಕದಾಗಿದ್ದರಿಂದ ಹಿಂಗೆ ನೀವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು. ಸೇಮ್ ಇಡ್ಲಿ ಹೆಂಗೆ ಬೇಯಿಸ್ತೀರೋ ಅದೇ ಥರ. ನಿಮಗಿದು ಬಟ್ಲಾ ಮಾಡೋಕ್ಕೆ ಬರಲಿಲ್ಲ ಅಂದರೆ ಚಿಕ್ಕದಾಗಿ ಪೂರಿ ಥರನೇ ಉತ್ಕೊಂಡು ಮಾಡಿ. ಎಷ್ಟು ಫೈನಲ್ ಆಗಿದೆ. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗುತ್ತೆ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ. ಮತ್ತೆ ಸಿಗುವ.